ರಾಜ್ಯದಲ್ಲಿ ಪ್ರತಿಪಕ್ಷ ಸರಿಯಾದ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿದೆ ಅಂತ ಅನ್ಸುತ್ತಾ? ಇದನ್ನು ನಾನು ಹೇಳಕ್ಕೆ ಹೋದರೆ ತಪ್ಪಾಗ್ತದೆ. ಈಗ ದೇವೇಗೌಡರು ವಿರೋಧ ಪಕ್ಷ ನಾಯಕರಾಗಿದ್ದರು, ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿದ್ದರು. ಅವರ ಚರ್ಚೆಗಳಾಗಬೇಕಾದಾಗ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆವರೆಗೂ ಚರ್ಚೆಗಳಾಗೋದು. ದೇವೇಗೌಡರ ಮುಂದೆ ಬುಕ್ಸು ರೂಲಿಂಗ್ಸು ಇದೆಲ್ಲದೂ ಕೂಡ ಒಂದು 20 ಪುಸ್ತಕ ಇಟ್ಕೊಂಡಿರೋರು. ಸರಿಸಮಾನವಾಗಿ ದೇವರಾಜ ಅರಸರು ಕೂಡ ಅದೇ ರೀತಿಯಾಗಿ ರೂಲಿಂಗ್ಸ್ ಇಟ್ಕೊಂಡಿರ್ತಕ್ಕಂಥವ್ರು. ಚರ್ಚೆ ಮಾಡಬೇಕಾದಾಗ ಅದು ವಾಗ್ವಾದ ಬಂದಂಥ ಸಂದರ್ಭದಲ್ಲಿ ಅದು ಕೇಳೋದಕ್ಕೆ ಇಂಪಾಗ್ತಿತ್ತು. 100% ಅಟೆಂಡೆನ್ಸ್ ಇರ್ತಿತ್ತು. ಆದರೆ ಇವತ್ತೆಲ್ಲ ಒಂದು ಕಡೆಗೆ ಆ ಮಟ್ಟಕ್ಕೆ ಚರ್ಚೆ ಆಗ್ತಾ ಇಲ್ಲ, ಅದು ಕ್ಷೀಣಿಸ್ತಾ ಇದೆ. ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಗಳಾಗ್ತಾ ಇಲ್ಲ, ಸ್ವಾರಸ್ಯಕರವಾಗಿರ್ತಕ್ಕಂಥ ಚರ್ಚೆಗಳಾಗ್ತಾ ಇಲ್ಲ, ಮತ್ತು ಅಭಿವೃದ್ಧಿಪರವಾದಂಥ ಚರ್ಚೆಗಳಾಗ್ತಾ ಇಲ್ಲ. ಯಾವುದೋ ಒಂದು ವಿಚಾರ ತೆಗೆದುಕೊಂಡು ಅದನ್ನೇ ಒಂದು ದೊಡ್ಡ ವಿಚಾರ ಮಾಡ್ತಕ್ಕಂಥದ್ದು, ಅದನ್ನು ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಕ್ಕಂಥ ರೀತಿಯಲ್ಲಿ ವಿಚಾರಗಳಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು, ಇವೆಲ್ಲಗಳು ಆಗ್ತಾ ಇರ್ತಕ್ಕಂಥದ್ದು. ಅದನ್ನು ಕರೆಕ್ಟ್ ಮಾಡಬೇಕಾಗಿರ್ತಕ್ಕಂಥ ಯಾರಂದರೆ, ಒಂದು ಕಡೆಗೆ ಲೆಜಿಸ್ಲೇಚರ್ ಇರ್ತದೆ, ಒಂದು ಸಭಾಧ್ಯಕ್ಷರು ಇರ್ತಾರೆ, ಅವರೆಲ್ಲರೂ ಕೂಡ ಅವರ ಮಾರ್ಗದರ್ಶನ ಕೊಡೋದ್ರ ಜೊತೆಗೆ ರಾಜಕೀಯ ಪಕ್ಷದವರು ಕೂಡ ಅವ್ರದ್ದು ವಿಭಿನ್ನವಾಗಿರ್ತಕ್ಕಂಥ ನಂಬಿಕೆ ಹಿನ್ನೆಲೆಯಲ್ಲಿ ಇವತ್ತು ಬಂದಿರ್ತಾರೆ. ಅವರವರ ಪಕ್ಷದ ತತ್ವ ಸಿದ್ಧಾಂತಗಳನ್ನೇ ಪ್ರತಿಪಾದನೆ ಮಾಡೋಕ್ಕೋಸ್ಕರ ಬರ್ತಾರೆ. ಅದು ಮಾಡೋದ್ರ ಜೊತೆಗೆ ಎಲ್ಲೋ ಒಂದು ಕಡೆಗೆ ಸಾರ್ವಜನಿಕವಾಗಿ ಇವತ್ತು ಕ್ಷೇತ್ರಗಳು, ರಾಜ್ಯ, ಜಿಲ್ಲೆ ಮುಖ್ಯ ಅಂತಕ್ಕಂಥದ್ದು ಬರಬೇಕಾದಾಗ ಅರ್ಥಪೂರ್ಣವಾದಂಥ ಚರ್ಚೆಗಳಾಗಬೇಕು. ಆ ಮಟ್ಟದ ಚರ್ಚೆಗಳು ಇವತ್ತು ವಿರೋಧ ಪಕ್ಷದಲ್ಲಿ ಆಗ್ತಿಲ್ಲ ಅಂತಕ್ಕಂಥ ನೋವಿದೆ. ನಾನು ಎಷ್ಟೋ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷ ನಾಯಕರು ಇವನ್ ಅಶೋಕ್ ಅವರು ಇರ್ಬೋದು, ಇಂಥವ್ರಿಗೆ ಕೂಡ ನಾನು ಹೇಳ್ತೀನಿ, ನೀವು ಈ ರೀತಿಯಾಗಿ ಚರ್ಚೆ ಮಾಡಿ ಯೋಚನೆ ಮಾಡಿ. ಅದು ಪರ್ಸನಲ್ ಆಗಿ ಸಿಕ್ಕಿದಂಥ ಸಂದರ್ಭದಲ್ಲಿ ಈ ಥರ ಮಾಡಿ, ಈ ಥರ ಚರ್ಚೆ ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತಿರ್ತೀವಿ. ಎಲ್ಲೋ ಒಂದು ಕಡೆಗೆ ವಿಧಾನಸಭೆ ಅರ್ಥಪೂರ್ಣವಾಗಿ ನಡೆದಂಥ ಸಂದರ್ಭದಲ್ಲಿ ರಾಜ್ಯ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅದರ ಮೇಲೆ ಯೋಜನೆಗಳನ್ನ ರೂಪಿಸೋದಕ್ಕೆ ಮಂತ್ರಿಗಳ ಮಂತ್ರಿಗಳು ಅಂದ್ರೆ ಸರ್ಕಾರ, ಮಂತ್ರಿಗಳಿಗೆ ತಿಳುವಳಿಕೆ ಹೆಂಗೆ ಅಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಕ್ಕಂಥದ್ದೇ ಅದು ಆಧಾರ ಆಗ್ತದೆ. ಅದೇ ಆ ರೀತಿಯಾಗಿ ಮಾರ್ಗದರ್ಶನವನ್ನ ಇವತ್ತು ನಾವು ಬ್ಯೂರೋಕ್ರಸಿ ಕೊಡಬೇಕಾಗ್ತದೆ. ಸೊ ಈ ರೀತಿಯಾಗಿ ಎಲ್ಲೋ ಒಂದು ಕಡೆಗೆ ಇದು ಈಗ ಬ್ರಿಟಿಷ್ಗೆ ನಾವು ಹೋಲಿಸ್ಕೊಂಡ್ರೆ, ನಾನು ಬ್ರಿಟಿಷ್ ಪಾರ್ಲಿಮೆಂಟಿಗೂ ಕೂಡ ಹೋಗ್ತಾ ಇದ್ದಮ್ಮ. ನಾನು ಕಾಮನ್ವೆಲ್ತ್ ಪಾರ್ಲಿಮೆಂಟ್ರಿ ಕಾನ್ಫರೆನ್ಸಲ್ಲಿ 1 ತಿಂಗಳು ನಾನು ಇಂಗ್ಲೆಂಡಲ್ಲಿದ್ದೆ. ಆಗ ನಾನು ಪಾರ್ಲಿಮೆಂಟಿಗೆ ಅಲ್ಲಿ ಹೋಗ್ತಾ ಇದ್ವಿ. ಪಾರ್ಲಿಮೆಂಟಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ವಶನ್ ಅವರ್ ಅಂತ ಬರೋದು. ಪ್ರೈಮ್ ಮಿನಿಸ್ಟರ್ 1 ಅವರ್ ಒಳಗೆ 20 ಕ್ವಶನನ್ನು ಆನ್ಸರ್ ಮಾಡೋರು. ಅಂದರೆ ಎಷ್ಟು ವೇಗದ ಬುಲೆಟ್ ಬಂದಂಗೆ ಬರ್ತದೆ, ಬುಲೆಟ್ ಹೋದಂಗೆ ಹೋಗ್ತದೆ ಉತ್ತರಗಳು. ಆ ರೀತಿಯಾಗಿ ತಯಾರಾಗಿ ಬರ್ತಾಯಿದ್ರು. ಅಲ್ಲಿ ವ್ಯರ್ಥ ಮಾಡ್ತಿರಲ್ಲ. ಅದೇನಾರ ವಿರೋಧ ಮಾಡ್ತು, ಪ್ರೈಮ್ ಮಿನಿಸ್ಟರ್ ಹೇಳಿದ್ದಕ್ಕೆ ವಿರೋಧ ಅಂತ ಹೇಳಿದ್ರೆ ಹೇ ಅಂತಾರೆ ಅಷ್ಟೇ, ದಟ್ಸ್ ಆಲ್. ಅಂದ್ರೆ ವಿರೋಧ ಇದೆ ಅಂತ ಅಷ್ಟೇ. ಅವೆಲ್ಲ ಅದು ಏನಿಲ್ಲ. ಇಲ್ಲಿ ತೊಡೆ ತಟ್ಟೋದು, ಭುಜ ತೊಟ್ಟೋದು ಅವೆಲ್ಲ ಇದೆ. ಹಾವಭಾವಗಳ ಜೊತೆಗೆ ಅದೆಲ್ಲದೂ ಕೂಡ ಇದು ಒಂದೇ ಸರಿ ಬರೋಕ್ಕೆ ಸಾಧ್ಯ ಅಲ್ಲ. ಅವ್ರದ್ದು ಒಂದೇ 1000 ವರ್ಷದ ಡೆಮಾಕ್ರಸಿ ಅದ್ರಲ್ಲಿ ಬಂದಿರತಕ್ಕಂಥದ್ದು ನೈಪುಣ್ಯತೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅದನ್ನು ನಾವು ಕಲಿಬೇಕಾಗ್ತದೆ. ಸೊ ಎಲ್ಲೋ ಒಂದು ಕಡೆಗೆ ನಾವು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಎಲ್ಲರೂ ಕೂಡ ಇವತ್ತು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಕಾನ್ಫರೆನ್ಸಲ್ಲಿ ನಾವು ಅನುಭವ ಆಗ್ತಕ್ಕಂಥದ್ದನ್ನು ಅದನ್ನೆಲ್ಲದೂ ಕೂಡ ನಾವು ಅರ್ಥ ಮಾಡಿಕೊಂಡು ಸಮಯ ವ್ಯರ್ಥ ಆಗದೆ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ತರಬೇಕು, ಅಧಿಕಾರಿಗಳ ಮೇಲೆ ಒತ್ತಡ ತರಬೇಕು, ಮತ್ತು ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಆಗಬೇಕು. ಆ ರೀತಿಯಾಗಿ ನಡೆದಾಗ ಮಾತ್ರ ವಿಧಾನಸಭೆಗಳಿಗೆ ಅರ್ಥ ಬರ್ತದೆ.